ಓಕೆ. ಈ ನಡುವೆ ಪವಿತ್ರ ಗೌಡ ತಾನು ಬಚಾವಾಗೋದಕ್ಕೆ ಟಾಮಿ ಸೆಬಾಸ್ಟಿಯನ್ ಅಂದರೆ ಪ್ರಖ್ಯಾತ ವಕೀಲರು ನಾನು ಹೇಳಿದೆ ಯಾವ ರೀತಿ ವಾದ ಮಾಡ್ತಾ ಇದ್ದಾರೆ, ನಮಗೇನ್ರಿ ಅವ್ರು ಏನು ಬೇಕಿದ್ರು ಅವ್ರು ಹೊಡೆದು ಸಾಯಿಸಿದ್ರು, ನಾನು ಹೇಳಿದ್ದೇನು ತಪ್ಪ, ಈ ಥರ ವಾದವಾಗ್ತಾ ಇದೆ. ಕೋರ್ಟ್ ಮಾನ್ಯ ಮಾಡಿದ್ರು ಮಾಡ್ಬೋದು. ಈಗ ಯಾರಿಗಾಗಿ ದರ್ಶನ್ ಪಾಪ ಜೈಲಿಗೆ ಹೋದ್ರು, ದರ್ಶನ್ ಜೈಲಲ್ಲಿ ಬಾಕಿ ಆಗಿಬಿಟ್ಟು ಪವಿತ್ರ ಗೌಡ ಆರಾಮ್ಸೆ ಹೊರಗೆ ಬರೋ ಸಾಧ್ಯತೆ ಇದೆ, ಬೇಕಾ? ಆದರೆ ರೇಣುಕಾ ಕೊಲೆಗೆ ಸೂತ್ರಧಾರಿ ಯಾರು? ಪವಿತ್ರ ಗೌಡ. ಕಾನೂನು ಅಷ್ಟು ಸುಲಭ ಇಲ್ಲ. ಹೌದು, ಮೊದಲು ರೇಣುಕಾ ಸ್ವಾಮಿಯಿಂದ ಕೆಟ್ಟ ಕೊಳಕ ಅಶ್ಲೀಲ ಸಂದೇಶ ಬಂದಿದೆ. ರೇಣುಕಾ ಸ್ವಾಮಿ ಅಶ್ಲೀಲ ಸಂದೇಶದ ಬಗ್ಗೆ ಮಾಹಿತಿ ಬಂತು. ಸಹಾಯಕ ಪವನ್ಗೆ ಅದನ್ನು ಆಕೆ ಹೇಳ್ತಾಳೆ. ಪವನ್ ಮುಖಾಂತರ ದರ್ಶನ್ಗೆ ಹೇಳಿಸಿದ್ಲು ಪವಿತ್ರ. ಮೆಸೇಜ್ ಬಗ್ಗೆ ಮ್ಯಾನೇಜರ್ ನಾಗರಾಜ್ಗೂ ಮಾಹಿತಿ ಹೋಗುತ್ತೆ. ಮ್ಯಾನೇಜರ್ ನಾಗಾನಿಗೆ ಮೊದಲು ವಿಷಯ ಮುಟ್ಟಿಸ್ತಾನೆ ಪವನ್ A3. ಆಗ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿ ಅಪಹರಿಸಲು ಸಂಚು. ಒಬ್ಬರನ್ನು ಅಪಹರಿಸಬೇಕು ಅಂತಂದರೆ ನಾಗರಾಜ್ ಆಗಲಿ ಪವನ್ ಆಗಲಿ ಈಕೆ ಆಗಲಿ ದರ್ಶನ್ ಅನುಮತಿ ಇಲ್ಲದೆ ಮಾಡ್ತಾರಾ? ಅಷ್ಟು ಧೈರ್ಯ ಇದೆ ಅವರಿಗೆಲ್ಲ. ದರ್ಶನ್ ಬಿಟ್ಬಿಡ್ತಾರಾ ಹಂಗೆ? ಅಪಹರಿಸ್ಕೊಂಬಂದ ನಂತರ ಅಣ್ಣ ಅಪಹರಿಸ್ಕೊಂಬಂದಿನಿ ನೋಡು ಅಂತಂದರೆ ಇಲ್ಲ ಅಲ್ವಾ? ದರ್ಶನ್ ಹೇಳದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಇಲ್ಲ ಅಂತ ತಿಳ್ಕೊಳ್ಳಿ, ಅದು ಬೇರೆ ವಿಚಾರ. ಜೂನ್ 8, 2024 ರೇಣುಕಾ ಸ್ವಾಮಿ ಕಿಡ್ನ್ಯಾಪ್. ಅಲ್ರಿ, ಕಿಡ್ನ್ಯಾಪ್ ಮಾಡಿಬಿಡೋಣ ಅಂತೇಳಿ ನಾಗರಾಜ್ಗೆ ಅನಿಸ್ಬೋದಾ? ಪವನ್ಗೆ ಅನಿಸ್ಬೋದಾ? ಪವನ್ಗೆ ಅನಿಸ್ಬೋದಾ? ಓತಿಕ್ಯಾತನಿಗೆ. ಇನ್ನು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಡಿಗೆ ಕರೆ ತಂದಿದ್ರು. ಶೆಡ್ ದರ್ಶನ್ ಕರೀತಾರಂತೆ. ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಹಲ್ಲೆ ಮಾಡಲಾಗತ್ತೆ. ದರ್ಶನ್ ಗ್ಯಾಂಗ್ನಲ್ಲಿ ಹಲ್ಲೆ ನಡೆಸುವಾಗ ಶೆಡ್ನಲ್ಲಿ ಇದ್ಲು ಅಂತೇಳಿ ಆರಂಭಿಕವಾಗಿ ಏನು ಚಾರ್ಜ್ ಶೀಟ್ ಬರೋದಕ್ಕಿಂತ ಮೊದಲೇ ಆ ಮಾಹಿತಿಗಳನ್ನು ಪೊಲೀಸ್ ವಿರುದ್ಧ ಬರ್ತಾಯಿತ್ತು. ರೇಣುಕಾ ಸ್ವಾಮಿಗೆ ಚಪ್ಪಲಿಯಲ್ಲಿ ಹೊಡೆದಿದ್ದರು ಪವಿತ್ರ. ಕಾರಣ ಚಪ್ಪಲಿಯಲ್ಲಿ ರಕ್ತದ ಕಲೆ ಮತ್ತು ಬಟ್ಟೆಯಲ್ಲಿ ರಕ್ತದ ಕಲೆ ಇತ್ತು ಪವಿತ್ರ ಗೌಡರದು. ಆಮೇಲೆ ನಮಗೆ ಸಿಕ್ಕ CCTVಯಲ್ಲಿ ಪವಿತ್ರ ಗೌಡ ಓಡಾಟ ನೋಡಿದ್ದೀವಿ. ಪವಿತ್ರ ಮೊಬೈಲ್ ಕೃತ್ಯದ ಸ್ಥಳದಲ್ಲಿ ಆ್ಯಕ್ಟಿವ್ ಆಗಿತ್ತು. ಅದನ್ನು ಚಾರ್ಜ್ ಶೀಟ್ ಆಮೇಲೆ ಅದಕ್ಕಿಂತ ಮೊದಲೇ ಪೊಲೀಸರು ಹೇಳಿದಾರಲ್ವ, ನಾವೇ ಹೇಳಿದ್ದೀವಿ. ಕಿಲ್ ಹಿಮ್ ಅಂತ ಸೂಚನೆ ಕೊಟ್ಟಿದ್ದೆ ಪವಿತ್ರ ಗೌಡ. ಇದನ್ನು ಚಾರ್ಜ್ ಶೀಟ್ಗಿಂತ ಮೊದಲೇ ನಾವು ಹೇಳಿದ್ವಿ. ಆಮೇಲೆ ಚಾರ್ಜ್ ಶೀಟಲ್ಲಿ ಬಂತು. ಕೊಂದ ಬಳಿಕ ಶವ ರಾಜಕಾಲುವೆ ಬಳಿ ಬಿಸಾಡಿದ್ರು. ಹೇಗೆ ಎನ್ನುವುದನ್ನು ಹೇಳಿದ್ದೆ ನಾನು. ಈ ಕಡೆ ಬಿಸಾಡಿದರೆ ರಾಜರಾಜೇಶ್ವರಿ ನಗರದ ಮೋರಿ ಹತ್ತಿರ ಇತ್ತು, ಬಟ್ ಎಲ್ಲಿಗೋ ತಗೊಂಡೋಗಿ ಬಿಸಾಕ್ತಾರೆ. ಯಾಕಂದರೆ ಆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬಂದರೆ ಆ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ನಮಗೆ ಗೊತ್ತಿರೋನು ವಿನಯ್. ಎಲ್ಲ ಘಟನೆಗಳ ಹಿಂದೆ ಪವಿತ್ರ ಗೌಡ ಕರಾಳ ಹೆಜ್ಜೆ ಇದ್ದೇ ಇದೆ. ಕಿಡ್ನ್ಯಾಪ್ ವೇಳೆ ಆರೋಪಿಗಳ ಸಂಪರ್ಕದಲ್ಲಿದ್ದ ಪವಿತ್ರ, ಇದು ಇಂಪಾರ್ಟೆಂಟ್. ದುರ್ಗದಿಂದ ಬೆಂಗಳೂರಿಗೆ ತರುವವರೆಗೂ ಕರೆ ಮಾಡಿರ್ತಾಳಂತೆ. ಕೊಲೆಗೆ ಪವಿತ್ರಾಳೆ ಮೂಲ ಕಾರಣ ಅಂತ ಉಲ್ಲೇಖ ಕೂಡ ಇದೆ. ಪೊಲೀಸರು ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿತ್ತು. ಸೊ ಹಾಗಾಗಿ ಇದು ಯಾಕೆ ವಿಚಾರ ಬಂತಂದರೆ, ಟಾಮಿ ಸೆಬಾಸ್ಟಿಯನ್ ಈ ವಾದ ಮಾಡುವಾಗ ನೋಡ್ರಿ, ಅವಳು ಇಲ್ಲೇ ಇರಲ್ಲ ಅಂತ ಹೇಳುವಾಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ವಿಚಾರವನ್ನು ಅಲ್ಲಿ ಗಮನಕ್ಕೆ ತರ್ತಾರೆ ಅಂತ. ಓಕೆ, ಸಾಕು. ಏನಾಗ್ತಾ ಇದೆ ರೀ ಪಾಲಿಟಿಕ್ಸಲ್ಲಿ? ಏನಿಂಥ ಪಟ್ಟುಗಳು, ಅಬ್ಬಬ್ಬಬ್ಬಬ್ಬಬ್ಬಬ್ಬಾ. ಓಕೆ. ಈ ನಡುವೆ ಪವಿತ್ರ ಗೌಡ ತಾನು ಬಚಾವಾಗೋದಕ್ಕೆ ಟಾಮಿ ಸೆಬಾಸ್ಟಿಯನ್ ಅಂದರೆ ಪ್ರಖ್ಯಾತ ವಕೀಲರು ನಾನು ಹೇಳಿದೆ ಯಾವ ರೀತಿ ವಾದ ಮಾಡ್ತಾ ಇದ್ದಾರೆ, ನಮಗೇನ್ರಿ ಅವ್ರು ಏನು ಬೇಕಿದ್ರು ಅವ್ರು ಹೊಡೆದು ಸಾಯಿಸಿದ್ರು, ನಾನು ಹೇಳಿದ್ದೇನು ತಪ್ಪ, ಈ ಥರ ವಾದವಾಗ್ತಾ ಇದೆ. ಕೋರ್ಟ್ ಮಾನ್ಯ ಮಾಡಿದ್ರು ಮಾಡ್ಬೋದು. ಈಗ ಯಾರಿಗಾಗಿ ದರ್ಶನ್ ಪಾಪ ಜೈಲಿಗೆ ಹೋದ್ರು, ದರ್ಶನ್ ಜೈಲಲ್ಲಿ ಬಾಕಿ ಆಗಿಬಿಟ್ಟು ಪವಿತ್ರ ಗೌಡ ಆರಾಮ್ಸೆ ಹೊರಗೆ ಬರೋ ಸಾಧ್ಯತೆ ಇದೆ, ಬೇಕಾ? ಆದರೆ ರೇಣುಕಾ ಕೊಲೆಗೆ ಸೂತ್ರಧಾರಿ ಯಾರು? ಪವಿತ್ರ ಗೌಡ. ಕಾನೂನು ಅಷ್ಟು ಸುಲಭ ಇಲ್ಲ. ಹೌದು, ಮೊದಲು ರೇಣುಕಾ ಸ್ವಾಮಿಯಿಂದ ಕೆಟ್ಟ ಕೊಳಕ ಅಶ್ಲೀಲ ಸಂದೇಶ ಬಂದಿದೆ. ರೇಣುಕಾ ಸ್ವಾಮಿ ಅಶ್ಲೀಲ ಸಂದೇಶದ ಬಗ್ಗೆ ಮಾಹಿತಿ ಬಂತು. ಸಹಾಯಕ ಪವನ್ಗೆ ಅದನ್ನು ಆಕೆ ಹೇಳ್ತಾಳೆ. ಪವನ್ ಮುಖಾಂತರ ದರ್ಶನ್ಗೆ ಹೇಳಿಸಿದ್ಲು ಪವಿತ್ರ. ಮೆಸೇಜ್ ಬಗ್ಗೆ ಮ್ಯಾನೇಜರ್ ನಾಗರಾಜ್ಗೂ ಮಾಹಿತಿ ಹೋಗುತ್ತೆ. ಮ್ಯಾನೇಜರ್ ನಾಗಾನಿಗೆ ಮೊದಲು ವಿಷಯ ಮುಟ್ಟಿಸ್ತಾನೆ ಪವನ್ A3. ಆಗ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿ ಅಪಹರಿಸಲು ಸಂಚು. ಒಬ್ಬರನ್ನು ಅಪಹರಿಸಬೇಕು ಅಂತಂದರೆ ನಾಗರಾಜ್ ಆಗಲಿ ಪವನ್ ಆಗಲಿ ಈಕೆ ಆಗಲಿ ದರ್ಶನ್ ಅನುಮತಿ ಇಲ್ಲದೆ ಮಾಡ್ತಾರಾ? ಅಷ್ಟು ಧೈರ್ಯ ಇದೆ ಅವರಿಗೆಲ್ಲ. ದರ್ಶನ್ ಬಿಟ್ಬಿಡ್ತಾರಾ ಹಂಗೆ? ಅಪಹರಿಸ್ಕೊಂಬಂದ ನಂತರ ಅಣ್ಣ ಅಪಹರಿಸ್ಕೊಂಬಂದಿನಿ ನೋಡು ಅಂತಂದರೆ ಇಲ್ಲ ಅಲ್ವಾ? ದರ್ಶನ್ ಹೇಳದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಇಲ್ಲ ಅಂತ ತಿಳ್ಕೊಳ್ಳಿ, ಅದು ಬೇರೆ ವಿಚಾರ. ಜೂನ್ 8, 2024 ರೇಣುಕಾ ಸ್ವಾಮಿ ಕಿಡ್ನ್ಯಾಪ್. ಅಲ್ರಿ, ಕಿಡ್ನ್ಯಾಪ್ ಮಾಡಿಬಿಡೋಣ ಅಂತೇಳಿ ನಾಗರಾಜ್ಗೆ ಅನಿಸ್ಬೋದಾ? ಪವನ್ಗೆ ಅನಿಸ್ಬೋದಾ? ಪವನ್ಗೆ ಅನಿಸ್ಬೋದಾ? ಓತಿಕ್ಯಾತನಿಗೆ. ಇನ್ನು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಡಿಗೆ ಕರೆ ತಂದಿದ್ರು. ಶೆಡ್ ದರ್ಶನ್ ಕರೀತಾರಂತೆ.
ಶೆಡ್ನಲ್ಲಿ ರೇಣುಕಾಸ್ವಾಮಿ ಹಲ್ಲೆ ಮಾಡಲಾಗುತ್ತೆ. ದರ್ಶನ್ ಗ್ಯಾಂಗ್ನಲ್ಲಿ ಹಲ್ಲೆ ನಡೆಸುವಾಗ ಶೆಡ್ನಲ್ಲಿ ಇದ್ಲು ಅಂತೇಳಿ ಆರಂಭಿಕವಾಗಿ ಏನು ಚಾರ್ಜ್ ಶೀಟ್ ಬರೋದಕ್ಕಿಂತ ಮೊದಲೇ ಆ ಮಾಹಿತಿಗಳನ್ನು ಪೊಲೀಸ್ ಬರ್ತಾಯಿತ್ತು. ರೇಣುಕಾಸ್ವಾಮಿಗೆ ಚಪ್ಪಲಿಯಲ್ಲಿ ಹೊಡೆದಿದ್ದರು ಪವಿತ್ರ. ಕಾರಣ ಚಪ್ಪಲಿಯಲ್ಲಿ ರಕ್ತದ ಕಲೆ ಮತ್ತು ಬಟ್ಟೆಯಲ್ಲಿ ರಕ್ತದ ಕಲೆ ಇತ್ತು ಪವಿತ್ರ ಗೌಡರದು. ಆಮೇಲೆ ನಮಗೆ ಸಿಕ್ಕ CCTVಯಲ್ಲಿ ಪವಿತ್ರ ಗೌಡ ಓಡಾಟ ನೋಡಿದ್ದೀವಿ. ಪವಿತ್ರ ಮೊಬೈಲ್ ಕೃತ್ಯದ ಸ್ಥಳದಲ್ಲಿ ಆ್ಯಕ್ಟಿವ್ ಆಗಿತ್ತು. ಅದನ್ನು ಚಾರ್ಜ್ ಶೀಟ್ ಆಮೇಲೆ ಅದಕ್ಕಿಂತ ಮೊದಲೇ ಪೊಲೀಸರು ಹೇಳಿದಾರಲ್ವ, ನಾವೇ ಹೇಳಿದ್ದೀವಿ. ಕಿಲ್ ಹಿಮ್ ಅಂತ ಸೂಚನೆ ಕೊಟ್ಟಿದ್ದೆ ಪವಿತ್ರ ಗೌಡ. ಇದನ್ನು ಚಾರ್ಜ್ ಶೀಟ್ಗಿಂತ ಮೊದಲೇ ನಾವು ಹೇಳಿದ್ವಿ, ಆಮೇಲೆ ಚಾರ್ಜ್ ಶೀಟಲ್ಲಿ ಬಂತು. ಕೊಂದ ಬಳಿಕ ಶವ ರಾಜಕಾಲುವೆ ಬಳಿ ಬಿಸಾಡಿದ್ರು ಹೇಗೆ ಎನ್ನುವುದನ್ನು ಹೇಳಿದ್ದೆ ನಾನು. ಈ ಕಡೆ ಬಿಸಾಡಿದರೆ ರಾಜರಾಜೇಶ್ವರಿ ನಗರದ ಮೋರಿ ಹತ್ತಿರ ಇತ್ತು, ಬಟ್ ಎಲ್ಲಿಗೋ ತಗೊಂಡೋಗಿ ಬಿಸಾಕ್ತಾರೆ. ಯಾಕಂದರೆ ಆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬಂದರೆ ಆ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ನಮಗೆ ಗೊತ್ತಿರೋನು ವಿನಯ್. ಹಾಂ, ಎಲ್ಲ ಘಟನೆಗಳ ಹಿಂದೆ ಪವಿತ್ರ ಗೌಡ ಕರಾಳ ಹೆಜ್ಜೆ ಇದ್ದೇ ಇದೆ. ಕಿಡ್ನ್ಯಾಪ್ ವೇಳೆ ಆರೋಪಿಗಳ ಸಂಪರ್ಕದಲ್ಲಿದ್ದ ಪವಿತ್ರ, ಇದು ಇಂಪಾರ್ಟೆಂಟ್. ದುರ್ಗದಿಂದ ಬೆಂಗಳೂರಿಗೆ ತರುವವರೆಗೂ ಕರೆ ಮಾಡಿರ್ತಾಳಂತೆ. ಕೊಲೆಗೆ ಪವಿತ್ರಾಳೆ ಮೂಲ ಕಾರಣ ಅಂತ ಉಲ್ಲೇಖ ಕೂಡ ಇದೆ. ಪೊಲೀಸರು ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿತ್ತು. ಸೊ ಹಾಗಾಗಿ ಇದು ಯಾಕೆ ವಿಚಾರ ಬಂತಂದರೆ, ತಾಮಿ ಸೆಬಾಸ್ಟಿಯನ್ ಈ ವಾದ ಮಾಡುವಾಗ ನೋಡ್ರಿ, ಅವಳು ಇಲ್ಲೇ ಇರಲ್ಲ ಅಂತ ಹೇಳುವಾಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ವಿಚಾರವನ್ನು ಅಲ್ಲಿ ಗಮನಕ್ಕೆ ತರ್ತಾರೆ ಅಂತ. ಓಕೆ, ಸಾಕು. ಏನಾಗ್ತಾ ಇದೆ ರೀ ಪಾಲಿಟಿಕ್ಸಲ್ಲಿ, ಏನಿಂಥ ಪಟ್ಟುಗಳು, ಅಬ್ಬಬ್ಬಬ್ಬಬ್ಬಬ್ಬ. ಒಂದು ಹೇಳ್ಬಿಡ್ತೀನಿ ಓಕೆ, ಈ ನಡುವೆ ಪವಿತ್ರ ಗೌಡ ತಾನು ಬಚಾವಾಗೋದಕ್ಕೆ ಟಾಮಿ ಸೆಬಾಸ್ಟಿಯನ್ ಅಂದರೆ ಪ್ರಖ್ಯಾತ ವಕೀಲರು, ನಾನು ಹೇಳಿದೆ ಯಾವ ರೀತಿ ವಾದ ಮಾಡ್ತಾ ಇದ್ದಾರೆ. ನಮಗೇನ್ರಿ ಅವ್ರು ಏನು ಬೇಕಿದ್ರು ಅವ್ರು ಹೊಡೆದು ಸಾಯಿಸಿದ್ರು, ನಾನು ಹೇಳಿದ್ದೇನು ತಪ್ಪ, ಈ ಥರ ವಾದವಾಗ್ತಾ ಇದೆ. ಕೋರ್ಟ್ ಮಾನ್ಯ ಮಾಡಿದ್ರು ಮಾಡ್ಬೋದು. ಈಗ ಯಾರಿಗಾಗಿ ದರ್ಶನ್ ಪಾಪ ಜೈಲಿಗೆ ಹೋದ್ರು, ದರ್ಶನ್ ಜೈಲಲ್ಲಿ ಬಾಕಿ ಆಗಿಬಿಟ್ಟು ಪವಿತ್ರ ಗೌಡ ಆರಾಮ್ಸೆ ಹೊರಗೆ ಬರೋ ಸಾಧ್ಯತೆ ಇದೆ. ಬೇಕಾ? ಆದರೆ ರೇಣುಕಾ ಕೊಲೆಗೆ ಸೂತ್ರಧಾರಿ ಯಾರು? ಪವಿತ್ರ ಗೌಡ. ಕಾರಣ ಅಷ್ಟು ಸುಲಭ ಇಲ್ಲ. ಹೌದು, ಮೊದಲು ರೇಣುಕಾಸ್ವಾಮಿಯಿಂದ ಕೆಟ್ಟ ಕೊಳಕ ಅಶ್ಲೀಲ ಸಂದೇಶ ಬಂದಿದೆ. ರೇಣುಕಾಸ್ವಾಮಿ ಅಶ್ಲೀಲ ಸಂದೇಶದ ಬಗ್ಗೆ ಮಾಹಿತಿ ಬಂತು. ಸಹಾಯಕ ಪವನ್ಗೆ ಅದನ್ನು ಆಕೆ ಹೇಳ್ತಾಳೆ. ಪವನ್ ಮುಖಾಂತರ ದರ್ಶನ್ಗೆ ಹೇಳಿಸಿದ್ಲು ಪವಿತ್ರ. ಮೆಸೇಜ್ ಬಗ್ಗೆ ಮ್ಯಾನೇಜರ್ ನಾಗರಾಜ್ಗೂ ಮಾಹಿತಿ ಹೋಗುತ್ತೆ. ಮ್ಯಾನೇಜರ್ ನಾಗಾನಿಗೆ ಮೊದಲು ವಿಷಯ ಮುಟ್ಟಿಸ್ತಾನೆ ಪವನ್ A3. ಆಗ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಅಪಹರಿಸಲು ಸಂಚು. ಒಬ್ಬರನ್ನು ಅಪಹರಿಸಬೇಕು ಅಂತಂದರೆ ನಾಗರಾಜ್ ಆಗಲಿ, ಪವನ್ ಆಗಲಿ, ಈಕೆ ಆಗಲಿ ದರ್ಶನ್ ಅನುಮತಿ ಇಲ್ಲದೆ ಮಾಡ್ತಾರಾ? ಅಷ್ಟು ಧೈರ್ಯ ಇದೆ ಅವರಿಗೆಲ್ಲ. ದರ್ಶನ್ ಬಿಟ್ಬಿಡ್ತಾರಾ ಹಂಗೆ? ಅಪಹರಿಸ್ಕೊಂಬಂದ ನಂತರ ಅಣ್ಣ ಅಪಹರಿಸ್ಕೊಂಬಂದಿನಿ ನೋಡು ಅಂತಂದರೆ ಇಲ್ಲ ಅಲ್ವಾ? ದರ್ಶನ್ ಹೇಳದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಇಲ್ಲ ಅಂತ ಇಟ್ಕೊಳ್ಳಿ, ಅದು ಬೇರೆ ವಿಚಾರ. ಜೂನ್ 8, 2024 ರೇಣುಕಾಸ್ವಾಮಿ ಕಿಡ್ನ್ಯಾಪ್. ಅಲ್ರಿ, ಕಿಡ್ನ್ಯಾಪ್ ಮಾಡಿಬಿಡೋಣ ಅಂತೇಳಿ ನಾಗರಾಜ್ಗೆ ಅನಿಸ್ಬೋದಾ? ಪವನ್ಗೆ ಅನಿಸ್ಬೋದಾ? ಪವನ್ಗೆ ಅನಿಸ್ಬೋದಾ? ಓತಿಕ್ಯಾತನಿಗೆ. ಇನ್ನು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಡಿಗೆ ಕರೆ ತಂದಿದ್ರು. ಶೆಡ್ ದರ್ಶನ್ ಕರೀತಾರಂತೆ. ಶೆಡ್ನಲ್ಲಿ ರೇಣುಕಾಸ್ವಾಮಿ ಹಲ್ಲೆ ಮಾಡಲಾಗುತ್ತೆ. ದರ್ಶನ್ ಗ್ಯಾಂಗ್ನಲ್ಲಿ ಹಲ್ಲೆ ನಡೆಸುವಾಗ ಶೆಡ್ನಲ್ಲಿ ಇದ್ಲು ಅಂತೇಳಿ ಆರಂಭಿಕವಾಗಿ ಏನು ಚಾರ್ಜ್ ಶೀಟ್ ಬರೋದಕ್ಕಿಂತ ಮೊದಲೇ ಆ ಮಾಹಿತಿಗಳನ್ನು ಪೊಲೀಸ್ ಬರ್ತಾಯಿತ್ತು. ರೇಣುಕಾಸ್ವಾಮಿಗೆ ಚಪ್ಪಲಿಯಲ್ಲಿ ಹೊಡೆದಿದ್ದರು ಪವಿತ್ರ. ಕಾರಣ ಚಪ್ಪಲಿಯಲ್ಲಿ ರಕ್ತದ ಕಲೆ ಮತ್ತು ಬಟ್ಟೆಯಲ್ಲಿ ರಕ್ತದ ಕಲೆ ಇತ್ತು ಪವಿತ್ರ ಗೌಡರದು. ಆಮೇಲೆ ನಮಗೆ ಸಿಕ್ಕ CCTVಯಲ್ಲಿ ಪವಿತ್ರ ಗೌಡ ಓಡಾಟ ನೋಡಿದ್ದೀವಿ. ಪವಿತ್ರ ಮೊಬೈಲ್ ಕೃತ್ಯದ ಸ್ಥಳದಲ್ಲಿ ಆ್ಯಕ್ಟಿವ್ ಆಗಿತ್ತು. ಅದನ್ನು ಚಾರ್ಜ್ ಶೀಟ್ ಆಮೇಲೆ ಅದಕ್ಕಿಂತ ಮೊದಲೇ ಪೊಲೀಸರು ಹೇಳಿದಾರಲ್ವ, ನಾವೇ ಹೇಳಿದ್ದೀವಿ. ಕಿಲ್ ಹಿಮ್ ಅಂತ ಸೂಚನೆ ಕೊಟ್ಟಿದ್ದೆ ಪವಿತ್ರ ಗೌಡ. ಇದನ್ನು ಚಾರ್ಜ್ ಶೀಟ್ಗಿಂತ ಮೊದಲೇ ನಾವು ಹೇಳಿದ್ವಿ, ಆಮೇಲೆ ಚಾರ್ಜ್ ಶೀಟಲ್ಲಿ ಬಂತು. ಕೊಂದ ಬಳಿಕ ಶವ ರಾಜಕಾಲುವೆ ಬಳಿ ಬಿಸಾಡಿದ್ರು ಹೇಗೆ ಎನ್ನುವುದನ್ನು ಹೇಳಿದ್ದೆ ನಾನು. ಈ ಕಡೆ ಬಿಸಾಡಿದರೆ ರಾಜರಾಜೇಶ್ವರಿ ನಗರದ ಮೋರಿ ಹತ್ತಿರ ಇತ್ತು, ಬಟ್ ಎಲ್ಲಿಗೋ ತಗೊಂಡೋಗಿ ಬಿಸಾಕ್ತಾರೆ. ಯಾಕಂದರೆ ಆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬಂದರೆ ಆ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ನಮಗೆ ಗೊತ್ತಿರೋನು ವಿನಯ್. ಹಾಂ, ಎಲ್ಲ ಘಟನೆಗಳ ಹಿಂದೆ ಪವಿತ್ರ ಗೌಡ ಕರಾಳ ಹೆಜ್ಜೆ ಇದ್ದೇ ಇದೆ. ಕಿಡ್ನ್ಯಾಪ್ ವೇಳೆ ಆರೋಪಿಗಳ ಸಂಪರ್ಕದಲ್ಲಿದ್ದ ಪವಿತ್ರ, ಇದು ಇಂಪಾರ್ಟೆಂಟ್. ದುರ್ಗದಿಂದ ಬೆಂಗಳೂರಿಗೆ ತರುವವರೆಗೂ ಕರೆ ಮಾಡಿರ್ತಾಳಂತೆ. ಕೊಲೆಗೆ ಪವಿತ್ರಾಳೆ ಮೂಲ ಕಾರಣ ಅಂತ ಉಲ್ಲೇಖ ಕೂಡ ಇದೆ. ಪೊಲೀಸರು ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿತ್ತು. ಸೊ ಹಾಗಾಗಿ ಇದು ಯಾಕೆ ವಿಚಾರ ಬಂತಂದರೆ, ತಾಮಿ ಸೆಬಾಸ್ಟಿಯನ್ ಈ ವಾದ ಮಾಡುವಾಗ ನೋಡ್ರಿ, ಅವಳು ಇಲ್ಲೇ ಇರಲ್ಲ ಅಂತ ಹೇಳುವಾಗ